ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿದೆ. 3 ತಿಂಗಳು ಕೆಆರ್ ಮಾರ್ಕೆಟ್ ಮೇಲ್ಸೇತುವೆ ರಸ್ತೆ ಬಂದ್ ಆಗುತ್ತೆ. ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕ್. 3 ತಿಂಗಳುಗಳ ಕಾಲ ಕೆಆರ್ ಮಾರ್ಕೆಟ್ ಮೇಲ್ಸೇತುವೆ ಬಂದ್ ಆಗುತ್ತೆ. ಸುಲ್ತಾನ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಹಿನ್ನೆಲೆ ಬಂದ್ ಆಗುತ್ತೆ. ಮೇಲ್ಸೇತುವೆ ಮೂಲಕ ಹೆಚ್ಚು ಪ್ರಯಾಣಿಕರು ಓಡಾಟ ಮಾಡ್ತಾ ಇರ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆ, ಮಿಂಟೋ, ವಾಣಿ ವಿಲಾಸ ಆಸ್ಪತ್ರೆ, ಚಾಮರಾಜಪೇಟೆ, ಬಸವನಗುಡಿಗೆ ಹೆಚ್ಚು ಓಡಾಟ ಆಗುತ್ತೆ. ರಸ್ತೆ ಬಂದ್ ಆಗಿರೋದ್ರಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಪರ್ಯಾಯ ಮಾರ್ಗ ಬಳಸುವಂತೆ ಪ್ರಯಾಣಿಕರಿಗೆ ಮನವಿಯನ್ನ ಮಾಡಲಾಗಿದೆ. ಮುಂದಿನ 3 ತಿಂಗಳು ಟ್ರಾಫಿಕ್ ಹೆಚ್ಚುವ ಸಾಧ್ಯತೆ ಕೂಡ ಇದೆ. ವೀಕ್ಷಕರೇ, ವೈಟ್ ಟ್ಯಾಪಿಂಗ್ ಕಾಮಗಾರಿ ಹಿನ್ನೆಲೆಯಲ್ಲಿ ಕೆಆರ್ ಮಾರ್ಕೆಟ್ ಮೇಲ್ಸೇತುವೆ ಬಂದ್ ಆಗುತ್ತೆ. ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕ್ ಅಂತಲೇ ಹೇಳಬಹುದು. ಒಂದಲ್ಲ ಎರಡು ಅಲ್ಲ, ಬರೋಬ್ಬರಿ 3 ತಿಂಗಳು ಕೆಆರ್ ಮಾರ್ಕೆಟ್ ಮೇಲ್ಸೇತುವೆ ಬಂದ್ ಆಗುತ್ತೆ. 3 ತಿಂಗಳು ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗುತ್ತೆ. ಸುಲ್ತಾನ್ ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ನಡೀತಾ ಇದೆ. ವೈಟ್ ಟ್ಯಾಪಿಂಗ್ ಕಾಮಗಾರಿ ಹಿನ್ನೆಲೆ ಬಂದ್ ಆಗುತ್ತೆ. ಬಹಳ ಜನ ಮೇಲ್ಸೇತುವೆ ಮೂಲಕವೇ ಓಡಾಟ ಮಾಡ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆ, ಮಿಂಟೋ, ವಾಣಿ ವಿಲಾಸ ಆಸ್ಪತ್ರೆ, ಚಾಮರಾಜಪೇಟೆ, ಬಸವನಗುಡಿ, ಆ ಒಂದು ಮಾರ್ಗ ಏನಿದೆ, ಆ ಮೇಲ್ಸೇತುವೆ ಏನಿದೆ ಎಲ್ಲ ಹೆಚ್ಚು ಉಪಯೋಗ ಆಗ್ತಾ ಇತ್ತು. ಸೊ ವಾಹನ ಸವಾರರು ಈ ರಸ್ತೆ ಬಂದಾಗಿರೋದ್ರಿಂದ ಪರದಾಡುವಂತಾಗಿದೆ. ಇವಾಗ ಪರದಾಡುವಂತಾಗುತ್ತೆ ಮುಂದೆ. ಪರ್ಯಾಯ ಮಾರ್ಗ ಬಳಸುವಂತೆ ಪ್ರಯಾಣಿಕರಿಗೆ ಮನವಿಯನ್ನು ಕೂಡ ಮಾಡಲಾಗಿದೆ. ಮುಂದಿನ 3 ತಿಂಗಳು ಟ್ರಾಫಿಕ್ ಹೆಚ್ಚುವ ಸಮಸ್ಯೆ ಇದೆ. ಅದನ್ನು ಟ್ರಾಫಿಕ್ ಸಮಸ್ಯೆಯನ್ನು ಆಲ್ರೆಡಿ ಇದೆ ಬೆಂಗಳೂರಿನಲ್ಲಿ, ಬಟ್ ಮೇಲ್ಸೇತುವೆ ಬಂದಾಗಿರೋದ್ರಿಂದ ಮತ್ತೆ ಇನ್ನಷ್ಟು ಅದು ಹೆಚ್ಚಾಗುತ್ತೆ. ವೀಕ್ಷಕರೇ, ಕೆಆರ್ ಮಾರ್ಕೆಟ್ ಮೇಲ್ಸೇತುವೆ ರಸ್ತೆ ಕಾಮಗಾರಿ ಇದೆ. ವೈಟ್ ಟ್ಯಾಪಿಂಗ್ ಸಮಸ್ಯೆ, ವೈಟ್ ಟ್ಯಾಪಿಂಗ್ ಕಾಮಗಾರಿ ಆಗಬೇಕಲ್ಲ. ಸೊ ಆ ಕಾರಣಕ್ಕೆ 3 ತಿಂಗಳ ಕಾಲ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ತಿಂಗಳು ಬೇಕು ಎಲ್ಲ ವೈಟ್ ಟ್ಯಾಪಿಂಗ್ ಆಗಬೇಕು ಅಂತ ಹೇಳಿದ್ರೆ. ಇದು ಬಹಳ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು, ಸಣ್ಣದಂತೂ ಅಲ್ಲ. ಯಾಕಂದರೆ 3 ತಿಂಗಳ ಕಾಲ ಪರ್ಯಾಯ ಮಾರ್ಗದಲ್ಲಿ ಬಳಸಬೇಕಂದ್ರೆ ಇರತಕ್ಕಂಥ ಆ ಪರ್ಯಾಯ ಮಾರ್ಗದಲ್ಲಿ ಎಷ್ಟೊಂದು ಟ್ರಾಫಿಕ್ ಜಾಮ್ ಆಗ್ಬೋದು. ಯಾಕಂತ ಹೇಳಿದ್ರೆ ಈ ಮೇಲ್ಸೇತುವೆ ಮುಖಾಂತರ ಎಲ್ಲೆಲ್ಲಿ ಸಂಪರ್ಕಗಳನ್ನು ಕಲ್ಪಿಸಲಾಗ್ತಾ ಇತ್ತು, ಈಗ ಪರ್ಯಾಯ ಮಾರ್ಗದ ಮುಖಾಂತರ ಕಲ್ಪಿಸಬೇಕು. ಆ ರಸ್ತೆಯಲ್ಲಿ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೋಡಿ, ಈ ರಸ್ತೆಯ ಮೂಲಕ ಎಲ್ಲೆಲ್ಲಿ ತಲುಪ್ತಾ ಇದ್ರು ಅಲ್ಲೆಲ್ಲವೂ ಕೂಡ ಬೇರೆ ರಸ್ತೆಯ ಮೂಲಕ ತಲುಪಬೇಕಾದ್ರೆ ಎಲ್ಲ ವಾಹನ ಆ ಕಡೆ ತಿರ್ಕೊಂಡ್ಬಿಡ್ತವೆ. ವಿಕ್ಟೋರಿಯಾ ಆಸ್ಪತ್ರೆ, ಮಿಂಟೋ, ವಾಣಿ ವಿಲಾಸ ಆಸ್ಪತ್ರೆ, ಚಾಮರಾಜಪೇಟೆ, ಬಸವನಗುಡಿ, ಏನು ಮೇಲ್ಸೇತುವೆ ಮೂಲಕ ಮಾರ್ಗ ಏನು ಕನೆಕ್ಟ್ ಆಗ್ತಾ ಇತ್ತು, ಪರ್ಯಾಯ ಮಾರ್ಗ ಮಾಡಿಕೊಟ್ರೆ ಆ ಮಾರ್ಗದಲ್ಲಿ ಇನ್ನೂ ಹೆಚ್ಚಿಗೆ ಆಗುತ್ತೆ. ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್. ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಪ್ರವೀಣ್ ರಾವ್, ಕೆಆರ್ ಮಾರ್ಕೆಟ್ ಮೇಲ್ಸೇತುವೆ ಬರೋಬ್ಬರಿ 3 ತಿಂಗಳು ಬಂದಾಗುತ್ತೆ ಅನ್ನೋಂಥ ಮಾಹಿತಿ. 3 ತಿಂಗಳ ಕಾಲ ಬೇರೆ ಮಾರ್ಗದಲ್ಲಿ ಓಡಾಡಬೇಕು ಪ್ರಯಾಣಿಕರು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಪ್ರವೀಣ್ ರಾವ್? ಬಳಿ ಇರ್ತಕ್ಕಂಥದ್ದು ಶಿರ್ಸಿ ಸರ್ಕಲ್ ನ ಮೂಲಕ ಮೈಸೂರು ರಸ್ತೆಗೆ ಕನೆಕ್ಟ್ ಆಗುವಂತಹ ಈ ಫ್ಲೈಓವರ್ ಬೆಂಗಳೂರಿನಲ್ಲಿ ಮೊದಲ ಫ್ಲೈಓವರ್ ಆಗಿದ್ದಂಥದ್ದು. ಇದು ಅತ್ಯಂತ ಹಳೆಯ ಫ್ಲೈಓವರ್ ಮತ್ತು ದೊಡ್ಡ ಸಂಪರ್ಕ ಸೇತುವಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಫ್ಲೈಓವರ್. ಹಿಂದೆ ಅನೇಕ ಸಂದರ್ಭಗಳಲ್ಲಿ ಆ ಫ್ಲೈಓವರ್ ರಿಪೇರಿಗೋಸ್ಕರನೇ ಒಂದಿಷ್ಟು ದಿನಗಳು ಕಾಲ ಅಲ್ಲಿ ಬಂದಾಗಿದ್ದಂಥದ್ದು ಉದಾಹರಣೆಗಳು ನಮ್ಗೆ ಸಿಗ್ತವೆ. ಆದ್ರೆ ಈ ಬಾರಿ ಅದು ಬಂದಿರುವಂಥದ್ದು ಒಂದು ಆ ಫ್ಲೈಓವರ್ ನ ಒಂದು ಭಾಗ ಚಾಮರಾಜಪೇಟೆ ಕಡೆ, ಆ ಸುಲ್ತಾನ್ ರಸ್ತೆ ಕಡೆಗೆ ತೆರವುಕೊಳ್ಳುವಂಥದ್ದು. ಆ ಒಂದು ರಸ್ತೆಯಲ್ಲಿ ವೈಟ್ ಟ್ಯಾಪಿಂಗ್ ಕಾಮಗಾರಿ ನಡೀತಾ ಇರೋದ್ರಿಂದ ಸುಮಾರು 3 ತಿಂಗಳುಗಳ ಕಾಲ ಆ ಭಾಗಕ್ಕೆ ಮಾತ್ರ ಒಂದು ಸಂಚಾರಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈಗಾಗಲೇ ಅಧಿಕಾರಿ ಹೇಳಿರುವಂಥದ್ದು. ಯಾಕಂದ್ರೆ ಅಲ್ಲಿ ವೈಟ್ ಟ್ಯಾಪಿಂಗ್ ನಡೀತಾ ಇರೋದ್ರಿಂದ ಫ್ಲೈಓವರ್ ಮೇಲೆ ವೈಟ್ ಟ್ಯಾಪಿಂಗ್ ನಡೀತಾ ಇಲ್ಲ. ಆ ರಸ್ತೆ ಸುಲ್ತಾನ್ ರಸ್ತೆ ಏನಿದೆ, ಚಾಮರಾಜಪೇಟೆ, ಬಸವನಗುಡಿ ಆ ಭಾಗಕ್ಕೆ ಒಂದು ಸಂಪರ್ಕವನ್ನ ಕಲ್ಪಿಸುವಂತ ಒಂದು ಭಾಗದ ಫ್ಲೈಓವರ್ ನ ಒಂದು ಭಾಗದ ರಸ್ತೆ ಬಂದಾಗಿರೋದ್ರಿಂದ
ಅಲ್ಲಿ ಯಾವುದೇ ರೀತಿಯ ವಾಹನ ಸಂಚಾರಕ್ಕೆ ಅವಕಾಶ ಇರೋದಿಲ್ಲ. 3 ತಿಂಗಳುಗಳ ಕಾಲ ಆ ರಸ್ತೆ ಬಂದಾಗೋದ್ರಿಂದ ಸಾಕಷ್ಟು ವಾಹನ ಸವಾರರಿಗೆ ತೊಂದರೆ ಆಗುವಂತ ಸಾಧ್ಯತೆಗಳು ಇದ್ದಾವೆ ಮಹಾದೇವ್. ಓಕೆ ಓಕೆ, ಥ್ಯಾಂಕ್ ಯು ಪ್ರವೀಣ್ ರಾವ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏನ